ನಿಂಬೆನಾಡು ಅಭಿವೃದ್ಧಿ ಪಥದತ್ತ ಹೆಜ್ಜೆ ಆಗ್ತಾ ಇದೆ. ಆ ಭಾಗದ ಜನರ ಮುಖದಲ್ಲಿ ಸಂತಸವನ್ನ ಮೂಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಶಾಸಕರಾಗಿರುವಂಥ ಶ್ರೀ ಯಶವಂತರಾಯಗೌಡ ಪಾಟೀಲ್ ಅವರು ಸಮಗ್ರ ಇಂಡಿ ಅಭಿವೃದ್ಧಿಗೆ ಪಣವನ್ನ ತೊಟ್ಟಿದ್ದಾರೆ. ಆ ಭಾಗದ ಜನರಿಗೆ ಅದೆಲ್ಲದ ಸಂತಸ, ಆ ಸಂಭ್ರಮ ಸಡಗರವನ್ನ ಮನೆ ಮಾಡಿರುವಂಥದ್ದು. ಇನ್ನು ಆ ಭಾಗದ ಜನರಲ್ಲಿ ಆ ಸಂತಸ ನೋಡಿದಂಥ ಸಂದರ್ಭದಲ್ಲಿ ರೈತರ ಮುಖದಲ್ಲಿ ಆ ಸಂತಸ ನೋಡಿದಾಗ ನಮಗೆಲ್ರಿಗೂ ಕೂಡ ಹೆಮ್ಮೆ ಅನಿಸುತ್ತೆ. ಇದ್ದರೆ ಇಂಥ ಒಬ್ಬ ಶಾಸಕರೇ ಇರಬೇಕು ನಮ್ಮ ಭಾಗದಲ್ಲೂ ಕೂಡ. ಎಸ್, ಹಾಗಾದ್ರೆ ಏನು ಆ ಸ್ಟೋರಿ ಹೇಳ್ತೀವಿ ನೋಡಿ. ನಿಂಬೆ ನಾಡಿನಲ್ಲಿ ಅಭಿವೃದ್ಧಿಯ ಶಕೆ ಆರಂಭ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಕ್ಷೇತ್ರದ ಅಭಿವೃದ್ಧಿ ಪರ್ವಕ್ಕೆ ಮುನ್ನುಡಿ ಬರೆದ ಜನಸೇವಕ ಯಶವಂತರಾಯಗೌಡ ಪಾಟೀಲ. ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. ಇಂಡಿ ಕ್ಷೇತ್ರದ ಅಭಿವೃದ್ಧಿಗೆ 4,555 ಕೋಟಿ ಮೀಸಲು, ನುಡಿದಂತೆ ನಡೆದ ಮಣ್ಣಿನ ಮಗ. ಮಣ್ಣಿನ ಮಗನು ಇವನು ಕೊಡಗೈದ ನೀ. 4,555 ಕೋಟಿ ಕಾಮಗಾರಿಗಳಿಗೆ ಉದ್ಘಾಟನೆ ಭಾಗ್ಯ ನೀಡಲಿರುವ ಸಿಎಂ ಡಿಸಿಎಂ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು. ಇಂಡಿ ಜನರ ಕನಸು ನನಸು ಮಾಡುವುದಕ್ಕೆ ಹೊರಟ ಶಾಸಕ ಯಶವಂತರಾಯಗೌಡ ಪಾಟೀಲ. ಅನ್ನ ಕೊಡೋ ಭೂಮಿನು ಹೊಗಳುತ್ತಿದೆ ನಿನ್ನನ್ನು ಊರನ್ನು. ಹಿಂದುಳಿದಿದ್ದ ಇಂಡಿ ಕ್ಷೇತ್ರದ ಚಿತ್ತವನ್ನೇ ಬದಲಿಸಿದ ಧೀಮಂತ ನಾಯಕ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸು ಮಣ್ಣು, ಧಮನಿ ಧಮನಿಯಲ್ಲಿ. ಎಸ್, ನಿಂಬೆ ನಾಡು ಶರಣರು, ಸಂತರು, ಚಿಂತಕರು, ಮಹಾನ್ ನಾಯಕರ ಬೀಡು. ಭೀಮಾ ತೀರದ ನಾಡು ಅಂತಾನೆ ಹೆಸರುವಾಸಿಯಾದ ಇಂಡಿ ಅಭಿವೃದ್ಧಿಯ ಪರ್ವಕ್ಕೆ ದಾಪುಗಾಲು ಇಟ್ಟಿದೆ. ಅತಿ ಹಿಂದುಳಿದ ಕ್ಷೇತ್ರ, ಬರಗಾಲಕ್ಕೆ ತುತ್ತಾಗುವ ಮತಕ್ಷೇತ್ರ ಎಂದೆನಿಸಿಕೊಂಡಿದ್ದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಯಶವಂತರಾಯಗೌಡ ಪಾಟೀಲರು ಶಾಸಕರಾದ ಮೇಲೆ ಮತಕ್ಷೇತ್ರ ಅಭಿವೃದ್ಧಿಯ ಹಾದಿ ಕಂಡಿದೆ. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ. ಇದೇ 14ಕ್ಕೆ ಪ್ರಮುಖವಾಗಿ ಬಹಳಷ್ಟು ಅಂತಂದ್ರೆ 4,500 ಕೋಟಿಗೂ ಅಧಿಕ ಮೊತ್ತದ ಒಂದಿಷ್ಟು ಅಭಿವೃದ್ಧಿ ಕಾಮಗಾರಿ ಲೋಕಾರ್ಪಣೆ ನಡೀತಾ ಇರುವಂಥದ್ದು ತುಂಬಾ ಹೆಮ್ಮೆಯ ವಿಷಯ. ಅಂದ್ರೆ ಆ ಭಾಗದ ಜನರಿಗೆ ನಾನು ನಿಜಕ್ಕೂ ರಾಜ್ಯದ ಗಡಿ ಭಾಗ ಅಭಿವೃದ್ಧಿಯಿಂದ ವಂಚಿತವಾಗಿರ್ತಕ್ಕಂಥ ಪ್ರದೇಶ ಅದು. 13ರಿಂದ 18ರ ಅವಧಿಯಲ್ಲೂ ಬಹಳ ಒಳ್ಳೆಯ ರೀತಿಯಿಂದ ಕೆಲಸಗಳಾಗಿವೆ. ಈ ಅವಧಿಯಲ್ಲೂ ಸಹಿತ ಭಾಳ ದೊಡ್ಡ ಪ್ರಮಾಣದ ಅನುದಾನಗಳನ್ನು ಕೊಟ್ಟಿದ್ದಾರೆ. ನಾನು ಆ ಕ್ಷೇತ್ರದ ಜನತೆ ಪರವಾಗಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೀನಿ. ಎಸ್, ಶಾಸಕ ಯಶವಂತರಾಯಗೌಡ ಪಾಟೀಲ ರಾಜ್ಯ ರಾಜಕಾರಣದಲ್ಲಿ 4 ದಶಕಗಳ ಕಾಲ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. 1987ರಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಪ್ರಾಮಾಣಿಕವಾಗಿ ತಮ್ಮನ್ನ ತೊಡಗಿಸಿಕೊಂಡವರು. ಯುವ ಕಾಂಗ್ರೆಸ್ನಲ್ಲಿ ಪಕ್ಷವನ್ನ ಬಲಗೊಳಿಸಿದವರು. ಆರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಪಾರವಾದ ಆಡಳಿತ ಅನುಭವ ಪಡೆದವರು. 2008ರಲ್ಲಿ ಚುನಾವಣೆಯಲ್ಲಿ ಸೋತರೂ ಜನಸೇವೆ ಕೈಬಿಡಲಿಲ್ಲ. ಇದರ ಪ್ರತಿಫಲವಾಗಿ 2013ರಲ್ಲಿ ಜನ ಇವರ ಕೈ ಹಿಡಿದು ಗೆಲ್ಲಿಸಿದ್ರು. ಇನ್ನು ಇಂಡಿ ತಾಲೂಕಿನ ಪಡನೂರು ಗ್ರಾಮದಿಂದ ಬೆಂಗಳೂರು ವಿಧಾನಸೌಧ ಪ್ರವೇಶಿಸಿದ ರಾಜಕೀಯ ಮುತ್ಸದ್ದಿ ಇವರು. ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ಮಾಣದಿಂದ ಈವರೆಗೆ ಇಂಡಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ ಧೀಮಂತ ನಾಯಕ. ವಿಜಯಪುರ ಜಿಲ್ಲೆಯನ್ನ 371 ಅಡಿ ಸೇರ್ಪಡೆಗೊಳಿಸುವುದಕ್ಕೆ ಶಾಸಕನಾದ ಮೊದಲ ಬಾರಿಯೇ ಸದನದಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆ ಕೇಳುವ ಮೂಲಕ ಗಮನ ಸೆಳೆದಿದ್ದ ರೂವಾರಿ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಆ ಕ್ಷೇತ್ರದ ಇತಿಹಾಸದಲ್ಲೇ ಆಗದೇ ಇರತಕ್ಕಂಥ ಅನೇಕ ಕಾರ್ಯಗಳದು. ನೀರಾವರಿ ಇರ್ಬೋದು, GTTC ಕಾಲೇಜ್ ಇರ್ಬೋದು, ರಸ್ತೆ ಬ್ರಿಡ್ಜ್ಗಳು ಇರ್ಬೋದು, ಮೆಗಾ ಮಾರ್ಕೆಟ್ ಇರ್ಬೋದು, ಹೀಗೆ 10 ಹಲವು ಕೆಲಸಗಳ, ಕೆರೆಗಳನ್ನು ಲೋಕಾರ್ಪಣೆಗೊಳಿಸೋದಿರ್ಬೋದು, ಹೀಗೆ 10 ಹಲವು ಕೆಲಸಗಳನ್ನು 4,555 ಕೋಟಿ ರೂಪಾಯಿ ಇಷ್ಟು ದೊಡ್ಡ ಗಾತ್ರದ ಯೋಜನೆಯನ್ನು ಇವತ್ತು ನಾವು ಕೈಗೆತ್ತಿಕೊಳ್ತಿದ್ದೀವಿ. ಬಹುತೇಕ ಆ ಭಾಗದ ಜನರ ಕನಸು ಇವತ್ತು ಆ ನಿಂಬೆ ನಾಡು ಅಂತೇನು ನಾವು ಕರಿತೀವಿ,
ಆ ಪ್ರದೇಶದ ಅಭಿವೃದ್ಧಿಯ ವೇಗ ಬಹಳ ವೇಗವಾಗಿ ಇವತ್ತು ನಡೀತಾ ಇದೆ. ಶಾಸಕ ಯಶವಂತರಾಯಗೌಡರು ಶೈಕ್ಷಣಿಕ ಕ್ರಾಂತಿ ಮಾಡಿದ ಮೊದಲ ಶಾಸಕ ಅನ್ನುವ ಹೆಸರನ್ನ ಗಿಟ್ಟಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹತ್ತಿರದ ಶಾಸಕರಾಗಿ ಮತಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದ ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸಿದವರು. ಸ್ವಾತಂತ್ರ್ಯ ನಂತರದಲ್ಲಿ ತಾಲೂಕು ಕೇಂದ್ರದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇಲ್ಲದ ತಾಲೂಕು ಇಂಡಿ ಅನ್ನುವ ಹಣೆಪಟ್ಟಿ ಕಟ್ಟಿಕೊಂಡಿದ್ದನ್ನ ಶಾಸಕ ಯಶವಂತರಾಯಗೌಡ ಪಾಟೀಲ ಅವರ ಅವಧಿಯಲ್ಲಿ 70 ವರ್ಷದ ಕನಸಿನ ಕೂಸಾದ ಸರ್ಕಾರಿ PU ಕಾಲೇಜ್ ದೊರೆತಿರುವುದು ಹೆಮ್ಮೆಯ ಸಂಗತಿ. ಮಂಡಲ್ಲಿ ನಿನ್ನದೆ ಶ್ರೇಷ್ಠ ಕಥೆ ಶ್ರೀಮಂತ. ಇನ್ನು ಲಿಂಬೆ ಬೆಳೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶೇಷ ಕಾಳಜಿ ತೋರಿದ್ದ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲರು ಲಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪಿಸುವುದರಲ್ಲಿ ಯಶಸ್ವಿಯಾದರು. ಇದರ ಪ್ರತಿಫಲವಾಗಿ ಇಂಡೆ ಲಿಂಬೆಗೆ GI ಟ್ಯಾಗ್ ದೊರೆತಿದೆ. ಮಣಿಪುರ ನಂತರ ಬಿರುದು ಪಡೆದ 2ನೇ ಲಿಂಬೆ ತಳಿ ಅನ್ನುವ ಕೀರ್ತಿಗೆ ಇಂಡೆ ಲಿಂಬೆ ಹೆಸರುವಾಸಿಯಾಯಿತು. ಇಂಡಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿಸುವುದಕ್ಕೆ ತಾಲೂಕಿನಾದ್ಯಂತ ಹೋರಾಟದ ಕಿಚ್ಚು ಹೊತ್ತಿಸಿ ಅದಕ್ಕೊಂದು ಸ್ವರೂಪ ನೀಡುವ ನಿಟ್ಟಿನಲ್ಲಿ ಸತತ ಪ್ರಯತ್ನಿಸಿದ್ದ ಛಲಗಾರ ಶಾಸಕ ಯಶವಂತರಾಯಗೌಡ ಪಾಟೀಲ ಕೊಟ್ಟ ಭರವಸೆ ಈಡೇರಿಸುವುದಕ್ಕೆ ಬೇತಾಳನಂತೆ ಬೆನ್ನು ಹತ್ತಿ 30 ವರ್ಷಗಳವರೆಗೆ ನಿಂತಿದ್ದ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಆರಂಭಿಸಿಯೇ ಬಿಟ್ರು. ಇಂಡಿ ಸಿಂದಗಿ ಭಾಗದ ಕಬ್ಬು ಬೆಳೆಗಾರರಿಗೆ ಅನುಕೂಲ ಕಲ್ಪಿಸಿಯೇ ಬಿಟ್ರು ಈ ಜನನಾಯಕ ಶ್ರೀ ಯಶವಂತರಾಯಗೌಡ ಪಾಟೀಲ. ಚುನಾವಣೆ ಪೂರ್ವ ನೀಡಿದ ಭರವಸೆಗಳನ್ನ ಈಡೇರಿಸುವ ಶಾಸಕರ ನಿರಂತರ ಪರಿಶ್ರಮ ಹಾಗೆ ಸಿಎಂ ಸಿದ್ದರಾಮಯ್ಯನವರ ಸಹಕಾರದೊಂದಿಗೆ ಇಂಡಿ ವಿಧಾನಸಭೆ ಕ್ಷೇತ್ರದಲ್ಲಿ ಪ್ರಗತಿ ಪರ್ವ ಆರಂಭಗೊಂಡಿದೆ. ಇದೇ ಜುಲೈ 14ರಂದು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ DK ಶಿವಕುಮಾರ್ ಆಗಮಿಸಿ 4,564 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಉದ್ಘಾಟನೆ ಭಾಗ್ಯ ಸಿಗಲಿದ್ದು, ಈ ಕಾರ್ಯಕ್ರಮಕ್ಕೆ ಸಚಿವರು, ಶಾಸಕರು ಸೇರಿದಂತೆ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. ಭರದಿಂದ ತತ್ತರಿಸಿದ ಇಂಡಿ ಕ್ಷೇತ್ರದಲ್ಲಿ ನೀರಾವರಿ ಇರಲಿ, ಕುಡಿಯುವ ನೀರಿಗೂ ಪರದಾಡುವ ಸ್ಥಿತಿ ಇತ್ತು. ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಸುವ ಸ್ಥಿತಿ ನಿರ್ಮಾಣ ಆಗಿತ್ತು. ರೇವಣ ಸಿದ್ದೇಶ್ವರ ಏತ ನೀರಾವರಿ ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಅನುದಾನ ಬಿಡುಗಡೆ ಮಾಡಿತು. ಇದೀಗ ರಾಜ್ಯ ಸರ್ಕಾರದಿಂದ ಕೈಗೊಳ್ಳಲಾಗಿರುವ 4,564,000 ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗ್ತಾ ಇದೆ. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ಏತ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಆ ಹಂತ ರೈತರ ಆ ಭಾಗದವರಿಗೆ ಒಂದು ಕೂಗಿತ್ತು, ನಿಜಕ್ಕೂ ಕೂಡ ಈ ಆಗುತ್ತಾ ಇಲ್ವಾ ಕಾಮಗಾರಿ ಅನ್ನುವಂಥದ್ದು. ಆಗಿದೆ. ನಿಮ್ಮ ಸಹಕಾರದಿಂದ ಆ ರೈತರ ಖುಷಿ ಹೇಗಿದೆ ಅಂತ? ಅವರ ಸಂಭ್ರಮಕ್ಕೆ ಮಿತಿನೇ ಇಲ್ಲ. ಮುಗಿಲೆತ್ತರಕ್ಕೆ, ಆಕಾಶದ ಎತ್ತರಕ್ಕೆ ಅದು ಹೋಗಿದೆ. ಬಹುತೇಕ ಎಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರ್ತಕ್ಕಂಥ ಪ್ರದೇಶ ಇರ್ತದ ಅಲ್ಲಿ ಇವತ್ತು ನೀರಾವರಿ ಬೃಹತ್ಕಾರವಾಗಿ ಇವತ್ತು ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ಮುಖಾಂತರ ಆ ಪ್ರದೇಶದ 70,000 ಎಕರೆ ನೀರಾವರಿ ಇವತ್ತಾಗ್ತಾ ಇದೆ. ಆ ಪ್ರದೇಶದ ಜನರ ಸಂತೋಷಕ್ಕೆ, ಸಂಭ್ರಮಕ್ಕೆ ಮಿತಿ ಇಲ್ಲ. ಆ ರೀತಿ ಇವತ್ತು ಆ ಭಾಗದಲ್ಲಿ ಕೆಲಸ ಆಗ್ತಾ ಇದೆ. ನಾನು ನಿಜಕ್ಕೂ ಸರ್ಕಾರಕ್ಕೆ ವಿಶೇಷವಾದಂಥ ಅಭಿನಂದನೆಗಳನ್ನು ನಮ್ಮ ಜನರ ಪರವಾಗಿ, ಅವರೇನು ಸಂತೋಷ ಇಮ್ಮಡಿಗೊಂಡಿದೆ ಅವ್ರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೊರ್ತಿ ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಯ ಮೊದಲ ಹಂತಕ್ಕೆ 818 ಕೋಟಿ, 2ನೇ ಹಂತದ ಯೋಜನೆಗೆ 880 ಕೋಟಿ, 3ನೇ ಹಂತದ ಯೋಜನೆಗೆ 1,400 ಕೋಟಿ ವೆಚ್ಚ ಮೀಸಲಿಟ್ಟಿದೆ. 534 ಕೋಟಿ ಮೊತ್ತದ ತಿಡಗುಂದಿ ಶಾಖಾ ಕಾಲುವೆ ವಿಸ್ತರಣೆ, 255 ಕೋಟಿ ವೆಚ್ಚದ ಚಡಚಣ ಗಣಗಾಪುರ ರಸ್ತೆ ಅಭಿವೃದ್ಧಿ, 232 ಕೋಟಿ ವೆಚ್ಚದ ಇಂಡಿ ಮತ್ತು ಚಡಚಣ ತಾಲೂಕಿನ 19 ಕೆರೆ ತುಂಬುವ ಯೋಜನೆ, 65 ಕೋಟಿ ವೆಚ್ಚದಲ್ಲಿ ಪಡನೂರು ಅಂಗಲಗಿ ನಡುವೆ ಭೀಮಾ ನದಿಗೆ ಸೇತುವೆ ನಿರ್ಮಾಣ, ಇಂಡಿ ಪಟ್ಟಣದಲ್ಲಿ GTTC ಕಾಲೇಜು ನಿರ್ಮಾಣ ಕಾಮಗಾರಿಗೆ 73 ಕೋಟಿ ವೆಚ್ಚದ ಕಾಮಗಾರಿ, ಜಲಜೀವನ್ ಮಿಷನ್ನ 80 ಕೋಟಿ ವೆಚ್ಚದಲ್ಲಿ 67 ಕಾಮಗಾರಿಗಳು, 10 ಕೋಟಿ ವೆಚ್ಚದಲ್ಲಿ ಇಂಡಿ ರೈಲು ನಿಲ್ದಾಣದಿಂದ ಹಲಸಂಗಿ ರಾಷ್ಟ್ರೀಯ ಹೆದ್ದಾರಿವರೆಗೆ ರಸ್ತೆ ಸುಧಾರಣೆ. ಹೀಗೆ ಇಂಡಿಯಲ್ಲಿ ಅಭಿವೃದ್ಧಿ ಶಕೆ ಪ್ರಾರಂಭ ಆಗಿದ್ದು, ಇಂಡಿಯ ಸಮಗ್ರ ಅಭಿವೃದ್ಧಿಗೆ 4,555 ಕೋಟಿಯ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೆ ಲೋಕಾರ್ಪಣೆ ನೆರವೇರಲಿದೆ. ಒಟ್ನಲ್ಲಿ ನಿಂಬೆನಾಡು ನಿಂಬೆಯಿಂದ ದೇಶದಾದ್ಯಂತ ಹೆಸರಿಗಿಟ್ಟಿಸಿಕೊಂಡು ಜಿಲ್ಲೆಯನ್ನಾಗಿಸುವುದಕ್ಕೆ ಹರಸಾಹಸವನ್ನ ಪಡ್ತಿದೆ. ಇದೀಗ ಶಾಸಕರ ಸತತ ಪ್ರಯತ್ನದಿಂದ ಇಂಡಿ ನಾಡು ಅಭಿವೃದ್ಧಿಯತ್ತ ಸಾಗ್ತಾ ಇರುವುದು ಇಂಡಿ ಜನರ ಗರ್ವ ಹೆಚ್ಚಾಗಿರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು ಧುಮುಕುವ ಜೋಗದ. ಸಮಗ್ರ ಅಭಿವೃದ್ಧಿಯತ್ತ ಇಂಡಿ ವಿಧಾನಸಭಾ ಕ್ಷೇತ್ರ ದಾಪುಗಾಲು ಇಡ್ತಾ ಇದೆ. ಯಾವ ರೀತಿ ಸಂಭ್ರಮ ಇದೆ ಏನಂತ ಸರ್?
ನೀವು ಅದನ್ನು 14ನೇ ತಾರೀಕಿನ ದಿವಸ ಬಂದು ಅಲ್ಲಿ ಇಂಡಿ ನಗರದಲ್ಲಿ ನೋಡ್ಬೋದು ಅದು. ಎಸ್, ನೋಡಿದಿರಲ್ಲ, 4,555 ಕೋಟಿಗೂ ಅಧಿಕ ಮೊತ್ತದ ಸಮಗ್ರ ಅಭಿವೃದ್ಧಿಯ ಪಣ ತೊಟ್ಟಿರುವಂತಹ ಶ್ರೀ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಇದೇ ಜುಲೈ 14ರಂದು ಬಹುದೊಡ್ಡವಾಗಿ ಇಂಡಿ ಭಾಗದಲ್ಲಿ ಸಂಪೂರ್ಣವಾಗಿ ಆ ಭಾಗದ ಜನರ ಖುಷಿಗಾಗಿರ್ಬೋದು, ಆ ರೈತರ ಸಂತಸ ಆಗಿರ್ಬೋದು, ಪ್ರತಿಯೊಂದು ಶಂಕುಸ್ಥಾಪನೆ ಆಗಿರ್ಬೋದು, ಕಾಮಗಾರಿಗಳಾಗಿರ್ಬೋದು, ಈ ರೀತಿಯಾದಂಥ ಒಂದು ಇತಿಹಾಸವನ್ನ ಯಾರೂ ಕೂಡ ನಿರ್ಮಿಸಕ್ ಆಗಲಿಲ್ಲ. ಯಾಕಂದ್ರೆ ಆ ಭಾಗದ ಯಾರೇ ಶಾಸಕರು ಬಂದರೂ ಕೂಡ ಅವರ ಇತಿಹಾಸವನ್ನ ಯಾರೂ ಕೂಡ ಅಳಿಸೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಶ್ರೀ ಯಶವಂತರಾಯಗೌಡ ಪಾಟೀಲ್ ಅವರೇ ನೇರವಾದಂತಹ ಕಾರಣ. ಯಾಕಂದ್ರೆ ಈ ರೀತಿಯಾದಂತಹ ಒಂದು ಅಭಿವೃದ್ಧಿ ಪಥವತ್ತ ಹೋಗ್ತಾ ಇರುವಂತಹ ದಾಪುಗಾಲು ಇಡ್ತಾ ಇರುವಂತಹ ಇಂಡಿ ಸಮಗ್ರ ಜನರು ಸಂತಸದ ಸಂಭ್ರಮದಲ್ಲಿ ಇದ್ದಾರೆ.